ಹಲೋ ನಮಸ್ತೆ. ಇವತ್ತಿನ ರೆಸಿಪಿಯಲ್ಲಿ ಒಂದು ರೈಸ್ ತಗೊಂಡು ಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಮಕ್ಕಳಿಗೆ ನಾವು ಡೈಲಿ ಲಂಚ್ ಬಾಕ್ಸಿಗೆ ಏನಾದರೂ ವೆರೈಟಿಯಾಗಿ ಮಾಡಿ ಕೊಡಬೇಕಾಗತ್ತೆ. ಸೊ ಇದೊಂದು ವೆರೈಟಿ ರೈಸ್. ಇದು ತುಂಬ ಈಸಿ ಮತ್ತು ಸಿಂಪಲ್. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬೆಳಿಗ್ಗೆ ಎದ್ದು ಅನ್ನ ಮಾಡಬೇಕು, ಸಾಂಬಾರು ಮಾಡಬೇಕು, ಸಾರು ಮಾಡಬೇಕು, ಪಲ್ಯ ಮಾಡಬೇಕು ಹಾಗೇನಿಲ್ಲ. ಒಂದು ರೈಸ್ ಮಾಡಿ ಕೊಟ್ಟರೆ ಸಾಕಾಗತ್ತೆ. ಇದರಲ್ಲಿ ಖಾರನೂ ಇರುತ್ತೆ. ಸೊ ತುಂಬ ಈಸಿ ರೆಸಿಪಿ ಇದು ಅಮ್ಮಂದಿರಿಗೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ನಾನಿಲ್ಲಿ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ನೀವು ಬಾಸ್ಮತಿ ರೈಸ್ ತಗೊಳ್ಬೋದು ಅಥವಾ ಜೀರಾ ರೈಸ್ ತಗೊಳ್ಬೋದು. ನೋಡಿ, ನಾನೊಂದು 3/4 ಕಪ್ಪಿನಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಒಂದು 10 ರಿಂದ 15 ನಿಮಿಷದಷ್ಟು ಕಾಲ ನಾವು ಇದನ್ನ ನೆನೆ ಹಾಕ್ಕೊಳ್ಬೇಕು ಅಥವಾ ಸೋಕ್ ಮಾಡಿ ಇಟ್ಕೊಂಡಿರಬೇಕು. ಆನಂತರ ನಾವು ಕುಕ್ಕರಲ್ಲಿ ಬೇಯಿಸಿಕೊಳ್ಬೇಕು. ಇದಕ್ಕೆ ನಾನಿಲ್ಲಿ 1/4 ಗ್ಲಾಸಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ರೈಸ್ ತಗೊಂಡ್ರೆ 1.5 ಗ್ಲಾಸ್ ನೀರು ಹಾಕ್ಕೊಳ್ಬೇಕಾಗತ್ತೆ. ಕುಕ್ಕರಲ್ಲಿ ಬೇಯಿಸಿಕೊಳ್ಬೇಕು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರಲ್ಲಿ 2 ವಿಷಲ್ ಬರುವವರೆಗೆ ಬೇಯಿಸಿಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಬನ್ನಿ ನಾವಿವಾಗ ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ಬೇಯಿಸಿಕೊಳ್ಳುವ. ಉಪ್ಪನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಕುಕ್ಕರಲ್ಲಿ ಬೇಯಿಸಿಕೊಳ್ಳುವ. ನಾವಿವಾಗ ಇನ್ನೊಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಳ್ಬೇಕು. ಇಲ್ಲಿ ತೆಂಗಿನೆಣ್ಣೆ ಒಂದು 2 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಬೇಕು. ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಒಮ್ಮೆ ಈ ಥರ ರೆಸಿಪಿನ ನೀವು ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಕೊಡಿ, ಹೇಗಿದೆ ಅಂತ ಹೇಳ್ತಾರೆ ಮಕ್ಕಳು. ಯಾಕೆಂದರೆ ಡೈಲಿ ಒಂದೇ ಥರ ತಿಂದು ಅವರಿಗೂ ಬೋರ್ ಆಗುತ್ತೆ. ಸೊ ಈ ಥರ ಒಮ್ಮೆ ಟ್ರೈ ಮಾಡಿ. ಸಾಸಿವೆ ಒಡೆದಾಗಿದೆ. ಇವಾಗ ನಾವು ಇದಕ್ಕೆ 1 ಕೆಂಪು ಮೆಣಸನ್ನು ಹಾಕ್ಕೊಳ್ಳುವ. ನಿಮಗೆ 2 ಕೆಂಪು ಮೆಣಸು ಬೇಕಂತೇಳಿದರೆ 2 ಹಾಕ್ಕೊಳ್ಬೋದು. ಅಂದರೆ ಮಕ್ಕಳು ಖಾರ ತಿಂತಾರೆ, ಹೆಚ್ಚು ಖಾರ ತಿಂತಾರೆ ಅಂತಾದರೆ 2 ಮೆಣಸನ್ನು ಹಾಕ್ಕೊಳ್ಬೋದು. ಇಲ್ಲಾಂದರೆ 1 ಕೆಂಪು ಮೆಣಸನ್ನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ನೆಲಕಡಲೆ ಅಥವಾ ಗ್ರೌಂಡ್ ನಟ್ಸ್ ಅಥವಾ ಶೇಂಗಾ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಒಂದು 3 ರಿಂದ 4 ನಿಮಿಷದವರೆಗೆ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ನ. ಆ ಕಡೆ ಈ ಕಡೆ ಮಗುಚಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಟೈಮಲ್ಲಿ ನಿಮ್ಮ ಹತ್ರ ಕ್ಯಾಶ್ಯೂ ನಟ್ಸ್ ಇದ್ದರೆ ಅಥವಾ ಕ್ಯಾಶ್ಯೂ ನಟ್ಸ್ ಬೇಕಿದ್ದರೂ ಹಾಕ್ಕೊಳ್ಬೋದು. ತುಂಬ ವೆರೈಟಿ ಆಗಿರುತ್ತೆ. ಮಕ್ಕಳು ಈ ಥರ ರೈಸ್ ಮಾಡಿ ಕೊಟ್ಟರೆ ಖಾಲಿ ಮಾಡ್ತಾರೆ. ಲಂಚ್ ಬಾಕ್ಸ್ ಖಾಲಿ ಮಾಡಿ ತರ್ತಾರೆ. ನೋಡಿ, ಇಲ್ಲಿ 1 ಈರುಳ್ಳಿಯ ಅರ್ಧ ಭಾಗದಷ್ಟನ್ನು ತಗೊಂಡಿದ್ದೀನಿ ನಾನು. ಸಣ್ಣಗೆ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸಿನಕಾಯಿ ನಿಮಗೆ ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಯಾಕಂದರೆ ಮಗು ಖಾರ ತಿಂತಾನೆ ಅಂತ ಹೇಳಿದರೆ ನೀವು ಹಾಕ್ಕೊಳ್ಳಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರೈಸನ್ನು ಹಾಕ್ಕೊಳ್ಬೇಕು. ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರೈಸ್ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಉದುರಾದ ರೈಸ್ ನೋಡಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಲಂಚ್ ಬಾಕ್ಸ್ ರೆಡಿ ಆಯಿತು. ಇಷ್ಟೇ ಇರೋದು. ಈ ಥರ ಲಂಚ್ ಬಾಕ್ಸ್ನ ನೀವು ಒಮ್ಮೆ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದವರು ಯಾರೆಲ್ಲ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ರೈಸ್ನ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾವು ಸ್ಟವ್ ಆಫ್ ಮಾಡ್ಕೊಳ್ಬೋದು.
ರೆಸಿಪಿ ರೆಡಿಯಾಗಿದೆ. ಲಂಚ್ ಬಾಕ್ಸ್ ರೆಡಿಯಾಗಿದೆ ನೋಡಿ. ಇದಕ್ಕೆ ಸಾಂಬಾರು ಬೇಡ, ಪಲ್ಯ ಬೇಡ, ಏನು ಬೇಡ. ಈ ರೈಸ್ ಇದ್ದರೆ ಸಾಕು. ತುಂಬ ಟೇಸ್ಟಿಯಾಗಿರುವಂಥ ರೈಸ್ ಇದು, ಮತ್ತು ಅಷ್ಟೇ ಹೆಲ್ದಿಯಾದ ರೈಸು ಹೌದು. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.